ಸ್ಯಾಂಡಲ್ವುಡ್ ನಟ ಹರೀಶ್ ರಾಯ್ ನಿಧನ ಆಗಿದ್ದಾರೆ. ಚಿಕಿತ್ಸೆ ಫಲಿಸದೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಕೆಲ ದಿನಗಳಿಂದ ಚಿಕಿತ್ಸೆ ಪಡಿತಾ ಇದ್ದಂತ ನಟ ಹರೀಶ್ ರಾಯ್ ಸಾಕಷ್ಟು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಚಿಕಿತ್ಸೆ ಫಲಿಸದೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಓಂ ಸೇರಿದಂತೆ ಕೆಜಿಎಫ್ ಸಿನಿಮಾಗಳಲ್ಲಿ ನಟಿಸಿದ್ರು ಹರೀಶ್ ರಾಯ್. ಸಾಕಷ್ಟು ಸಿನಿಮಾ ರಂಗದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕ್ಯಾನ್ಸರ್ ಅಂತ ಗೊತ್ತಾದಾಗ ನೆರವು ನೀಡಿದ್ರು ಸ್ಟಾರ್ ನಟರುಗಳು ಶಿವಣ್ಣ, ಯಶ್, ದರ್ಶನ್, ಧ್ರುವ ಸರ್ಜಾ ಎಲ್ಲರೂ ಕೂಡ ನೆರವನ್ನು ಕೊಟ್ಟಿದ್ರು. ವಿಲನ್ ಪಾತ್ರಗಳ ಮೂಲಕವೇ ಗುರುತಿಸಿಕೊಂಡಿದ್ದಂಥ ಹರೀಶ್ ರಾಯ್ ಕೆಜಿಎಫ್ ಚಾಚನಾಗಿ ಗಮನ ಸೆಳೆಯುವಂಥ ಪಾತ್ರದಲ್ಲಿ ಅಭಿನಯಿಸಿದ್ರು. ಆಸ್ಪತ್ರೆ ಮುಂದೆ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು ಹರೀಶ್ ರಾಯ್ ಪತ್ನಿ, ಪುತ್ರ. ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿ ಹೆಸರನ್ನ ಮಾಡಿದಂಥವರು ಹರೀಶ್ ರಾಯ್. ಓಂ ಚಿತ್ರದಲ್ಲೂ ಕೂಡ ನಟಿಸಿದ್ರು ಶಿವರಾಜ್ ಕುಮಾರ್ ಅವರ ಜೊತೆಗೆ. ಅದರಲ್ಲಿ ಮೊದಲೇದಾಗಿ ರಾಯ್ ಅನ್ನುವಂಥ ಹೆಸರು ಅವರಿಗೆ ಬಂದಿದ್ದಂಥದ್ದು. ಅದಾದಮೇಲೆ ಸಾಕಷ್ಟು ಮೂವಿಗಳಲ್ಲಿ ನಟಿಸಿದ್ದಾರೆ. ಕೆಜಿಎಫ್ನಲ್ಲಿ ನಟಿಸಿದ ಬಳಿಕ, ಕೆಜಿಎಫ್ನ ಚಾಚಾನಾಗಿ ನಟಿಸಿದ ಬಳಿಕ ಮತ್ತಷ್ಟು ಕೀರ್ತಿ ಬಂತವರಿಗೆ. ಆಲ್ಮೋಸ್ಟ್ ಎಲ್ಲ ಇತ್ತೀಚಿನ ನಟರುಗಳ ಜೊತೆಗೆ ಅಭಿನಯಿಸಿದ್ದಾರೆ ಹರೀಶ್ ರಾಯ್. ಕನ್ನಡ ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಹರೀಶ್ ರಾಯ್ ನಟಿಸಿರುವಂಥದ್ದು. ಕನ್ನಡ ಚಿತ್ರರಂಗದಲ್ಲಿ ಖಳನಟನಾಗಿ ಹೆಚ್ಚಾಗಿ ಕಾಣಿಸ್ಕೊಂಡಿದ್ದಂಥವರು ಹರೀಶ್ ರಾಯ್ ಅವರು. 10:39 ಇಲ್ಲಿ ಬರುವಾಗ ಕಾಲೆಲ್ಲ ಕೆಳಗಿತ್ತು. ಆಕ್ಚುಲಿ ಅಲ್ಲಿ ಡಾಕ್ಟರ್ ECG ಎಲ್ಲ ಇದು ಮಾಡಿದ್ರು. ಮಾಡಿದ್ರೆ ಹಾರ್ಟ್ ಬೀಟ್ ಇದ್ದಾರೆ, ಹಾರ್ಟ್ ಬೀಟ್ ಸ್ವಲ್ಪ ಸ್ಲೋ ಆಗಿದೆ, ಹಾರ್ಟ್ ರೇಟ್ ಅಂತ ಹೇಳಿದ್ರು. ವಿದಿನ್ 5 ಮಿನಿಟ್ಸ್ ಅವ್ರು ನನಗೆ ಬಂದು ಹೇಳಿದ್ರು ಫಾಸ್ಟ್ ಆಗಿ 10:15 ಎಷ್ಟೊತ್ತಲ್ಲಿಂದ ಬಂದಿದ್ದೀರಿ? 5 ಮಿನಿಟ್ಸ್. ನಾನು 10:39 ಇಲ್ಲಿದ್ದೆ. ಸೊ ನಾನು ಬರುವಾಗಲೇ ಸ್ವಲ್ಪ ಕಾಲೆಲ್ಲ ಕೆಳಗೆ ಬಿದ್ದಿತ್ತು. ನನಗೆ ತುಂಬ ಟೆನ್ಷನ್ ಆಗಿತ್ತು. ಸೊ ಡಾಕ್ಟರ್ ಅಲ್ಲಿ ಮತ್ತೆ ECG ಅಲ್ಲಿ ಇಟ್ಟು ಹೇಳಿದ್ರು, ಇಲ್ಲ ಅವರು 15 ಮಿನಿಟ್ಸ್ ಬ್ಯಾಕ್ ಕರೆಕ್ಟ್ ಇದ್ರೆ ಹುಡುಗ ನಮ್ಗೆ ಇರುವಾಗ ಅಟೆಂಡೆಂಟ್ ಇರುವಾಗ ಅವರು ಮಲಗ್ತಿದ್ರು, ತಿಂತಿರ್ಲಲ್ಲ. ಮತ್ತೆ 15 ಮಿನಿಟ್ಸ್ ಬ್ಯಾಕ್ ಅವರು ಅನ್ಕಾನ್ಶಿಯಸ್ ಆದರು. ಮತ್ತೆ ನನಗೆ ಹೇಳಿದ್ರು, ಇಲ್ಲ ತುಂಬ ಕ್ರಿಟಿಕಲ್ ಇದೆ ಹೇಳಿದ್ರು ಡಾಕ್ಟರ್. ಕರೀಲಿಕ್ಕೆಲ್ಲ ಹೇಳಿದ್ರು ನನಗೆ. ಅಷ್ಟರೊಳಗೆ ವಿದಿನ್ 2-3 ಮಿನಿಟ್ಸ್ ಸೈಡ್ ಲೆಫ್ಟ್. ನಾನು ಕಾಲ್ ಮಾಡಿ ಲಾಸ್ಟ್ ಮಾತಾಡಿಂಗ್ ಹೇಳಿದ್ರು, ದೇಶಕ್ಕೋಸ್ಕರ ಆಡು ಮಾಡಿದ್ರು. ನಮ್ಮ ಅಪ್ಪ ಮತ್ತು ನನಗೆ ಬೇಕಾದ್ರು ದೇಶ ಅಲ್ಲ, ಇಡೀ ದುನಿಯಾ ಬಂದು ನನ್ನ ಕರ್ಕೊಂಡು ಬಂತು. ನಮ್ಮ ಅಪ್ಪ ಬೇಕಿದ್ದೋಸ್ಕರ ಕ್ಷಮಿಸಿ. ನಮ್ಮ ಮನೇಲಿ ನಮ್ಮಮ್ಮ ನಮ್ಮ ಅಣ್ಣನಕ್ಕಿಂತ ಜಾಸ್ತಿ ನನ್ನ ಪ್ರೇರಿಸಿದ್ರು ನಮ್ಮಪ್ಪ. ಅವ್ರು ಇಲ್ಲೇ ಗೊತ್ತಿಲ್ಲ ಬಿಕೋ ಅನ್ನೋದು ಬರ್ತಿದ್ದೆ. ಇಲ್ಲಿ ಹೇಳೋರು ಇದೇನು ಸ್ವಲ್ಪ ದಿನ ಬಂದ್ಬಿಡ್ತಿದ್ದೆ ನನಗಂತೆ. ನೆನ್ನೆ ಹೇಳಿದ್ರು ಹಿಂಗೇನೇ ಅದು ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕಂತ. ಅವ್ರು ಹುಟ್ಟು ಬೆಳೆದು ಜಾಗ ಮನೆಯಲ್ಲಿದೆ. ಅವ್ರ ಅಮ್ಮನೂ ಇವಾಗ ಅಲ್ಲೇ ಇದ್ದಾರೆ. ಲಾಸ್ಟ್ ಮಾತಾಡಿದ್ದು ನನ್ನ ಹತ್ರ ಒಂದೇ ಮಾತು, ದೇಶ ಕಾಯ್ಬಿಡು ಮಗನೇ. ನಾನು ಇದ್ರು ಇಲ್ಲದೇ ಇದ್ರು ಅನ್ಬಿಟ್ಟು, ಅಪ್ಪ ನೀನು ಇಲ್ಲ ಅಂದ್ರೆ ನಾನು ಆಡಲ್ಲ ಅಂದ್ಬಿಟ್ಟೆ. ನಾನು ಇದ್ರು ಇಲ್ಲ, ನಾನು ನೋಡ್ತಾ ಇರ್ತೀನಿ, ಆಡ್ಬಿಟ್ಟು ಮಗನೇ ಅಂದ್ಬಿಟ್ಟು. ತುಂಬ ನಾನು ಹೇಳ್ಬೇಕು ಮಾಡ್ತಿಲ್ಲ. ಲಾಸ್ಟ್ ಮಾತಾಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಎಷ್ಟೊತ್ತಿಗೆ ಅವರು ಸಾವನ್ನಪ್ಪಿದ್ದು, ಯಾವಾಗ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ, ಮತ್ತು ಅವರ ಪಾರ್ಥಿವ ಶರೀರವನ್ನು ನೋಡಲಿಕ್ಕೆ ಯಾರೆಲ್ಲ ಬರ್ತಾ ಇದ್ದಾರೆ, ಏನಾದರೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆಯಾ ಅಥವಾ ಅಂತ್ಯ ಸಂಸ್ಕಾರ ಇವತ್ತೇ ಮಾಡಲಾಗತ್ತಾ? ಪೃಥ್ವಿ, ಇವತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ನೋವಿನ ವಿಚಾರ ಅಂತಾನೆ ಹೇಳ್ಬೋದು. ಸಾಕಷ್ಟು 2 ದಶಕಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಕಲಾ ಸೇವೆ ಮಾಡ್ಕೊಂಡು ಬಂದಿದ್ದಂತ ಹರೀಶ್ ರಾಯ್ ನಿಧನರಾಗಿದ್ದಾರೆ. ಸದ್ಯಕ್ಕೆ ಅವರ ಒಂದು ಪಾರ್ಥಿವ ಶರೀರ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಸೊ ಚಿಕಿತ್ಸೆ ಫಲಿಸಿದ ಇವತ್ತು ಅವರು ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಸೊ ಸದ್ಯಕ್ಕೆ ICU ಇಂದ ನಾರ್ಮಲ್ ಒಂದು ಶವಾಗಾರಕ್ಕೆ ಅವರ ಒಂದು ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊತಿದ್ದಾರೆ. ಅವರ ತಾಯಿ ಉಡುಪಿಯಲ್ಲಿ, ಅವರ ತಾಯಿ 71 ವಯಸ್ಸಿನವರು ಇದ್ದಾರೆ. ಅವರು ಕೂಡ ಬರೋದಕ್ಕಾಗ್ತಾ ಇಲ್ಲ. ಆದ್ರೂ ತನ್ನ ಮಗನ ಸಾವಿನ ಸುದ್ದಿಯ ವಿಚಾರ ತಿಳಿದು ನೋವಿನಲ್ಲಿ ಅವರ ತಾಯಿ ಹೊರಟಿದ್ದಾರೆ ಅನ್ನುವಂಥ ವಿಚಾರವನ್ನ ಹರೀಶ್ ರಾಯ್ ಅವರ ಆ ಒಂದು ಸಹೋದರಿ ಮತ್ತು ಅವರ ಪತ್ನಿ ಆರತಿ ಅವರು ಕೂಡ ಹೇಳಿರುವಂತದ್ದು. ಸದ್ಯಕ್ಕೆ ನಾವು
ಅವರ ಪಾರ್ಥಿವ ಶರೀರವನ್ನು ಹುಟ್ಟೂರಾದ ಉಡುಪಿಗೆ ತಗೊಂಡು ಹೋಗ್ತೀವಿ, ನಾವು ಅಲ್ಲೇ ಅವರ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ನಾವು ಪ್ಲಾನ್ ಮಾಡಿದೀವಿ. ಆದ್ರೆ ಇದನ್ನೆಲ್ಲ ನಿರ್ಧಾರ ಮಾಡೋದಕ್ಕೆ ಅವ್ರ ತಾಯಿ ಬರ್ತಿದ್ದಾರೆ. ಅಮ್ಮ ಬಂದ ನಂತರ ನಾವು ಇದನ್ನೆಲ್ಲವನ್ನು ನಿರ್ಧಾರ ಮಾಡ್ತೀವಿ. ಇಲ್ಲಿ ಆಸ್ಪತ್ರೆಯಿಂದ ನೇರವಾಗಿ JP ನಗರದಲ್ಲಿರುವಂತಹ ಅಂಜನಾಪುರ ರಸ್ತೆಯಲ್ಲಿರುವಂತಹ ಮನೆ ನಿವಾಸಕ್ಕೆ ತೆಗೆದುಕೊಂಡೋಗಿ ಅಲ್ಲಿ ಒಂದಷ್ಟು ಹೊತ್ತು ಇಟ್ಟು, ಅದಾದ ನಂತರ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು ನೋಡ್ಕೊಂಡು ನಾವು ಉಡುಪಿಗೆ ತಗೊಂಡೋಗಿ ಅಲ್ಲಿ ಅಂತಿಮ ಸಂಸ್ಕಾರವನ್ನು ಮಾಡ್ತೀವಿ ಅನ್ನುವಂಥ ವಿಚಾರವನ್ನ ಅವರ ಸಹೋದರಿ ಮತ್ತು ಅವರ ಪತ್ನಿ ಹೇಳಿರುವಂತದ್ದು. ಸದ್ಯಕ್ಕೆ ಈಗ ಆಸ್ಪತ್ರೆ ಬಳಿ ಬಾಡಿ ಇರೋದ್ರಿಂದ ಇದುವರೆಗೂ ಯಾರು ಕೂಡ ಇಲ್ಲಿಗೆ ಬಂದಿಲ್ಲ. ಇಂಡಸ್ಟ್ರಿಯವರು ಏನಾದ್ರು ಅವರ JP ನಗರದ ನಿವಾಸಕ್ಕೆ ಅವರ ಪಾರ್ಥಿವ ಶರೀರವನ್ನು ತಗೊಂಡು ಹೋದಂತ ಸಂದರ್ಭದಲ್ಲಿ ಬರ್ಬೋದು. ಯಾಕಂದ್ರೆ ಇವರಿಗೆ ಕ್ಯಾನ್ಸರ್ ಅನ್ನುವಂತ ವಿಚಾರ ಗೊತ್ತಾದಾಗ ಇಡೀ ಚಿತ್ರರಂಗ ಅವರ ಜೊತೆಯಲ್ಲಿ ನಿಂತಿತ್ತು. ಯಾಕಂದ್ರೆ ಕಳೆದ 20 ವರ್ಷಗಳಿಂದ ಅವರು ಬಹುತೇಕ ಎಲ್ಲಾ ನಟರ ಜೊತೆಲೂ ಕೂಡ ಆಕ್ಟ್ ಮಾಡಿದ್ರು. ಖಳನಟನಾಗಿ, ಪೋಷಕ ನಟನಾಗಿ, ಅವರ ಅಭಿನಯದ ಮುಖಾಂತರವೇ ಹರೀಶ್ ರಾಯ್, ಅದರಲ್ಲೂ ಕೂಡ ಓಂ ಚಿತ್ರದ ರಾಯ್ ಪಾತ್ರ ಇರ್ಬೋದು, KGF ಚಿತ್ರದ ಚಾಚಾ ಪಾತ್ರ ಇರ್ಬೋದು, ಇವು ಯಾವತ್ತಿಗೂ ಕೂಡ ಮರೆಯೋದಕ್ಕಾಗಲ್ಲ. ಹಾಗೆ ಸಾಯಿ ಕುಮಾರ್ ಅವರ ಸಿನಿಮಾದಲ್ಲಿ ಧೈರ್ಯ ಇರ್ಬೋದು, ಅಗ್ನಿ IPS, ಪೊಲೀಸರು, ಈ ಒಂದು ಸಿನಿಮಾಗಳಲ್ಲೂ ಕೂಡ ಅವರ ಅಭಿನಯ ಎಂತದ್ದು ಅನ್ನುವಂಥದ್ದು ಕೂಡ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಸೊ ಈಗ ಅವರ ಅಭಿನಯ ಇನ್ನು ಏನಿದ್ರು ನೆನಪು ಮಾತ್ರ, ಹರೀಶ್ ರಾಯ್ ಅನ್ನುವಂತ ಹೆಸರು ಇನ್ನು ನೆನಪು ಮಾತ್ರ, ಅವರ ನಟನೆ ಯಾವಾಗೂ ಸದಾ ಜೀವಂತವಾಗಿರುತ್ತೆ. ಸೊ ಇನ್ನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ಪಾರ್ಥಿವ ಶರೀರವನ್ನ ಕಿದ್ವಾಯಿ ಆಸ್ಪತ್ರೆಯಿಂದ JP ನಗರದ ನಿವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅದಾದ ನಂತರ ಅವರ ತಾಯಿ ಬೆಂಗಳೂರಿಗೆ ಬರ್ತಿದ್ದಾರೆ. ಅವ್ರು ಬಂದ ನಂತರ ಉಡುಪಿಗೆ ಇಲ್ಲಿಂದ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿ ನಾಳೆ ಆ ಒಂದು ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಿರುವಂತದ್ದು. ಪೃಥ್ವಿ, ಯಾರಾದ್ರೂ ನಟರು ಬರ್ತೀವಿ ಅಂತ ಏನಾದ್ರು ಹೇಳಿದ್ದಾರಾ? ಸೊ ಅದಕ್ಕೇನಾದ್ರೂ ವೆಯ್ಟ್ ಮಾಡುವಂತ ಸಾಧ್ಯತೆ ಇದೆಯಾ ಅಲ್ಲಿ? ಸದ್ಯಕ್ಕೆ ನಮಗೆ ಅವರ ಮಾಹಿತಿಯ ಪ್ರಕಾರ ಯಾವುದೇ ನಟರು ಇದುವರೆಗೂ ಇಲ್ಲಿಗೆ ಬರ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಲ್ಲ. ಆದ್ರೆ ಮನೆ ಹತ್ತಿರ ಹೋದಂತ ಸಂದರ್ಭದಲ್ಲಿ ಅಲ್ಲಿಗೆ ಬರುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಇಲ್ಲಿ ಆಸ್ಪತ್ರೆ ಆದ್ರಿಂದ ಬೇರೆ ಯಾರಿಗೂ ಕೂಡ ಯಾಕಂದ್ರೆ ನಟರು ಬರುವಂತ ಸಂದರ್ಭದಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಆಗಿರೋದ್ರಲ್ಲಿ ಪೇಷಂಟ್ಗಳು ಜಾಸ್ತಿ ಇರ್ತಾರೆ, ಬೇರೆಯವ್ರಿಗೂ ಕೂಡ ಸಮಸ್ಯೆಗಳು ಆಗ್ಬಾರ್ದು. ಆ ಒಂದು ಉದ್ದೇಶದಿಂದ ಯಾರು ಕೂಡ ಆಸ್ಪತ್ರೆಗೆ ಬರ್ತಾ ಇಲ್ಲ. ಸೊ ಅವರೆಲ್ಲ ಒಂದು ಇವರ ಪಾರ್ಥಿವ ಶರೀರವನ್ನು ಅವರ ನಿವಾಸಕ್ಕೆ ತೆಗೆದುಕೊಂಡು ಹೋದ ನಂತರ ಅಲ್ಲಿಗೆ ಹೋಗ್ತಾರೆ. ಸೊ ಮೋಸ್ಟ್ಲಿ ಯಾಕಂದ್ರೆ ಯಶ್ ಅವರು 2 ಎಪಿಸೋಡ್ಗಳಲ್ಲೂ ಕೂಡ ಇವ್ರು ಕಾಣಿಸಿದ್ರು, ಯಶ್ ಅವರು ಬರ್ತಾರೆ ಯಾಕಂದ್ರೆ ಅನ್ನುವಂಥದ್ದು ನೋಡ್ಬೇಕು. ಅದರ ಜೊತೆಗೆ ಧ್ರುವ ಸರ್ಜಾ ಅವರು ಕೂಡ ಸಾಕಷ್ಟು ಜೊತೆ ನಿಂತಿದ್ರು. ಏನು ಕ್ಯಾನ್ಸರ್ಗೆ ಚಿಕಿತ್ಸೆಗೆ ದುಡ್ಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಕಣ್ಣೀರಿಟ್ಟಿದ್ರು. ಅಂತಹ ಸಂದರ್ಭದಲ್ಲಿ ಕ್ಯಾನ್ಸರ್ಗೆ ದುಬಾರಿಯಾದಂತಹ ಒಂದು ಚಿಕಿತ್ಸೆ, ಆದ್ರೆ ನೀವು ಯಾರು ಎದುರೋದು ಬೇಡ, ಅವ್ರಿಗೆ ಯಾವ ರೀತಿಯಾದಂತಹ ಒಂದು ಚಿಕಿತ್ಸೆ ಬೇಕು ಆ ಚಿಕಿತ್ಸೆಯನ್ನು ನೀವು ಮಾಡಿ, ಅದಕ್ಕೆ ಎಷ್ಟೇ ದುಡ್ಡಾದ್ರೂ ಕೂಡ ನಾನು ಕೊಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಧ್ರುವ ಸರ್ಜಾ ಅವರು ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಧೈರ್ಯ ತುಂಬುವಂತ ಒಂದು ಕೆಲಸವನ್ನು ಮಾಡಿದ್ರು. ಸೊ ಆ ಒಂದು ನಿಟ್ಟಿನಲ್ಲಿ ಶಿವಣ್ಣ ಇರ್ಬೋದು, ಧ್ರುವ ಸರ್ಜಾ ಅವರು, ಯಶ್ ಅವರು, ಇವ್ರು ಯಾರಾದ್ರೂ ಕೂಡ ಹೋಗಿ ಅವರ ಪಾರ್ಥಿವ ಶರೀರವನ್ನು ನೋಡುವಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಆದ್ರೆ ಯಾರು ಕೂಡ ಆಸ್ಪತ್ರೆಗೆ ಬರಲ್ಲ, ಅವರೆಲ್ಲರೂ ಕೂಡ ಅವರ ಒಂದು JP ನಗರ ನಿವಾಸಕ್ಕೆ ಹೋಗುವ ಸಾಧ್ಯತೆಗಳು ಇರುವಂತದ್ದು. ಪೃಥ್ವಿ, ಸೊ ಆರ್ಥಿಕವಾಗಿ ಚಿಕಿತ್ಸೆಯನ್ನ ಕೊಡಿಸುವಂತ ಸಂದರ್ಭದಲ್ಲಿ ಎಲ್ಲ ಜೊತೆಯಾಗಿದ್ದಂತ ಹಿನ್ನೆಲೆಯಲ್ಲಿ ಆ ರೀತಿಯಾದಂತ ಏನ್ ಪ್ರಾಬ್ಲಮ್ ಆಗ್ಲಿಲ್ಲ ಆರ್ಥಿಕವಾಗಿ ಅಲ್ವಾ? ಖಂಡಿತವಾಗ್ಲೂ ಪೃಥ್ವಿ, ಇವ್ರಿಗೆ ಮೊದಲಿಗೆ 2020-22 ಆ ಸಂದರ್ಭದಲ್ಲಿ ಇವರಿಗೆ ಕ್ಯಾನ್ಸರ್ ಇದೆ ಅನ್ನುವಂತ ಗೊತ್ತಾದಂತ ಸಂದರ್ಭದಲ್ಲಿ ಇವರಿಗೆ ಚಿಕಿತ್ಸೆಗೆ ಸ್ವಲ್ಪ ಮೊದಲಿಗೆ ಆರಂಭದಲ್ಲಿ ಅವರು ಸ್ವಲ್ಪ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಳುವಂತ ಒಂದು ಕೆಲಸ ಮಾಡ್ತಿರ್ತಾರೆ. ಆದ್ರೆ ಅದಕ್ಕೆ ದುಬಾರಿ ವೆಚ್ಚದ ಟ್ರೀಟ್ಮೆಂಟ್ ಬೇಕು ಅನ್ನುವಂತ ವಿಚಾರ ಗೊತ್ತಾದಾಗ ಅವ್ರಲ್ಲಿ ಆ ಒಂದು ಚಿಕಿತ್ಸಾ ವೆಚ್ಚವನ್ನು ಭರಿಸುವಂತ ಶಕ್ತಿ ಕೂಡ ಅವರಲ್ಲಿ ಇರಲ್ಲ. ಪೋಷಕ ನಟರಾಗಿರುವಂತವ್ರಿಗೆ, ಒಬ್ಬ ನಾಯಕ ನಟನಿಗೆ ಸಿಗುವಂತ ಒಂದು ಸಂಭಾವನೆ ಸಿಗಲ್ಲ, ಅವ್ರಿಗೆ ದಿನದ ಆಧಾರದಲ್ಲಿ ಅವ್ರಿಗೆ ಸಂಭಾವನೆ ಸಿಗುವಂತದ್ದು. ಇದಕ್ಕೆ ಅವರ ಆತ್ಮೀಯ ಸಮಸ್ಯೆಗಳಾಗಿತ್ತು. ಅದಾದ ನಂತರ ಇಡೀ ಚಿತ್ರರಂಗ ಅವರಿಗೆ ನೆರವನ್ನು ನೀಡುವ ಮುಖಾಂತರ ಚಿಕಿತ್ಸೆಯನ್ನು ಕೊಡಿಸಿದ್ರು. ಆದ್ರೆ ಈಗ ಚಿಕಿತ್ಸೆ ಫಲಿಸದೆ ಅವರು ಈಗ ನಮ್ಮನ್ನೆಲ್ಲರನ್ನ ಅಗಲಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಖ್ಯಾತ ಖಳನಟ ಹಾಗೆ ಪೋಷಕ ನಟನಾಗಿಯೂ ಕೂಡ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿರುವಂಥ ಹರೀಶ್ ರಾಯ್ ನಿಧನ ಹೊಂದಿರುವಂಥದ್ದು. ಸಾಕಷ್ಟು ಯಶಸ್ವಿ ಚಿತ್ರಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಮುಖ ನಟರುಗಳ ಜೊತೆಗೆ ಹರೀಶ್ ರಾಯ್ ಪಾತ್ರವನ್ನು ಮಾಡಿದ್ದಾರೆ. ಇತ್ತೀಚೆಗೆ ಅಂದರೆ ಅವರ ಪಾತ್ರ ತುಂಬ ಫೇಮಸ್ ಆಗಿದ್ದು ಅಂದರೆ KGF 1 ಮತ್ತು KGF 2ನಲ್ಲಿ. ಮತ್ತು ರಾಯ್ ಅನ್ನುವಂಥ ಹೆಸರಿದೆಯಲ್ಲ, ಅದು ಓಂ ಚಿತ್ರದ ಮುಖಾಂತರ ಬಂದಿದ್ದಂಥದ್ದು ಹರೀಶ್ ರಾಯ್ ಅವರಿಗೆ. ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅಂಡರ್ ವರ್ಲ್ಡ್ ರೀತಿಯಾದಂಥ ಚಿತ್ರಗಳಲ್ಲಿ ಹೆಚ್ಚಿನದಾಗಿ ಕಾಣಿಸ್ಕೊಂಡಿದ್ದಂಥದ್ದು ರಾಜ್ ಬಹುದು, ಸಂಜು ವೆಡ್ಸ್ ಗೀತಾ, ಸ್ವಯಂವರ, ಭೂಗತ, ನನ್ನ ಕನಸಿನ ಹೂವೆ, ನಲ್ಲ, ಜೋಡಿ ಹಕ್ಕಿ, ತಾಯವ್ವ, ಈ ರೀತಿಯಾಗಿ ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ. ತೆಲುಗು, ತಮಿಳು ಚಿತ್ರಗಳಲ್ಲೂ ಕೂಡ ನಟಿಸಿರುವಂಥದ್ದು. ಕೆಲವು ಚಿತ್ರಗಳಲ್ಲಿ ಪೋಷಕ ನಟನಾಗಿ ಅಭಿನಯಿಸಿದರೆ, ಇನ್ನು ಕೆಲವು ಚಿತ್ರಗಳಲ್ಲಿ ಖಳನಟನಾಗಿ ಅಭಿನಯಿಸಿದ್ದಾರೆ. ಶಿವರಾಜ್ ಕುಮಾರ್, ಸುದೀಪ್, ದರ್ಶನ್, ಯಶ್, ಈ ರೀತಿಯಾಗಿ
ಪ್ರಮುಖ ಹೀರೋಗಳ ಜೊತೆಯಲ್ಲೆಲ್ಲ ನಟಿಸಿದ್ದಾರೆ ಹರೀಶ್ ರಾಯ್. ಇವರಿಗೆ ಟ್ರೀಟ್ಮೆಂಟ್ಗೆ ಆರ್ಥಿಕವಾಗಿ ಸಮಸ್ಯೆ ಆದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ದರ್ಶನ್ ಸೇರಿದಂತೆ ಶಿವರಾಜ್ ಕುಮಾರ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಧ್ರುವ ಸರ್ಜಾ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಹಾಯವನ್ನ ಮಾಡಿದ್ರು, ಕೇಳ್ಕೊಂಡಿದ್ರು ಹರೀಶ್ ರಾಯ್. ಅದಾದ್ಮೇಲೆ ಮಾಧ್ಯಮದಲ್ಲೂ ಕೂಡ ತೋರಿಸಿದ್ವಿ. ಸೊ ಆ ಸಂದರ್ಭದಲ್ಲಿ ನೆರವಿಗೆ ಧಾವಿಸಿದ್ರು ಚಿತ್ರರಂಗದ ಪ್ರಮುಖ ನಟರು. ಸಾಕಷ್ಟು ಜನ ನೆರವನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಆರ್ಥಿಕವಾಗಿ ಕುಗ್ಗೋಗಿದ್ರು. ಬಟ್ ಸಹಾಯ ಮಾಡಿದಂಥ ಹಿನ್ನೆಲೆಯಲ್ಲಿ ಟ್ರೀಟ್ಮೆಂಟ್ಗೆ ಸಹಕಾರ ಆಯಿತು. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಹರೀಶ್ ರಾಯ್. ನಾಳೆ ಅವರ ಅಂತ್ಯ ಸಂಸ್ಕಾರ ಉಡುಪಿಯಲ್ಲಿ ಆಗಲಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ. ಬೆಂಗಳೂರು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಪ್ರಕರಣ. ಬೆದರಿಕೆ ಇಮೇಲ್ ಮಾಡ್ತಾ ಇದ್ದಂಥ ಯುವತಿಯನ್ನ ಬಂಧನ ಮಾಡಲಾಗಿದೆ. ರೋಬೋಟಿಕ್ ಇಂಜಿನಿಯರ್ ರೆನೆ ಜೋಶಿಲ್ಡಾ ಬಂಧನ ಆಗಿರುವಂಥ ಮಹಿಳೆ. ಬೆದರಿಕೆ ಇಮೇಲ್ ಮಾಡ್ತಾ ಇದ್ದಂಥ ಯುವತಿಯನ್ನ ಬಂಧನ ಮಾಡಲಾಗಿದೆ. ರೋಬೋಟಿಕ್ ಇಂಜಿನಿಯರ್ ಆಗಿದ್ದಂಥ ರೆನೆ ಜೋಶಿಲ್ಡಾ ಈಕೆಯನ್ನ ಬಂಧನ ಮಾಡಲಾಗಿದೆ. ಬಂಧಿತ ರೆನೆ ಜೋಶಿಲ್ಡಾ ಗುಜರಾತ್ ಮೂಲದವಳು. ಒಟ್ಟು 6 ಶಾಲೆಗಳಿಗೆ ಬೆದರಿಕೆ ಹಾಕಿದ್ದಂಥ ರೆನೆ ಚೆನ್ನೈ, ಹೈದರಾಬಾದ್, ಗುಜರಾತ್ನಲ್ಲೂ ಕೂಡ ಬಾಂಬ್ ಇಮೇಲ್ ಅನ್ನ ಕಳಿಸಿದ್ಲು ಈಕೆ. ಯುವಕನೊಬ್ಬ ಪ್ರೀತಿ ನಿರಾಕರಿಸಿದ್ದಕ್ಕೆ ಆತನನ್ನ ಸಿಕ್ಕಾಕ್ಸ್ಲಿಕ್ಕೆ ಯತ್ನವನ್ನ ಮಾಡ್ತಾ ಇದ್ದಂತೆ. ಆತನ ತಲೆ ಕಟ್ಟಲಿಕ್ಕೆ ಈಕೆ ಪ್ರಯತ್ನ ಪಡ್ತಾ ಇದ್ಲು. ಯಾವ ರೀತಿಯಾಗಿ ಅಂದರೆ ಆತನ ಹೆಸರಿನಲ್ಲಿ ಇಮೇಲ್ನಿಂದ ಬೆದರಿಕೆ ಸಂದೇಶ ಮಾಡ್ತಾ ಇದ್ಲು. ಈಕೆ ಮಾಡಿಬಿಟ್ಟು ಆತ ಪ್ರೀತಿ ನಿರಾಕರಿಸಿದ್ನಲ್ಲ, ಹೇಗಾದರೂ ಸೇಟ್ ತೀರಿಸ್ಕೊಳ್ಳೋಣ ಅಂದ್ಬಿಟ್ಟು ಬಾಂಬ್ ಬೆದರಿಕೆ ಇಮೇಲ್ ಅನ್ನ ಮಾಡ್ತಾ ಇದ್ಲು. ಉತ್ತರ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸರಿಂದ ಅರೆಸ್ಟ್ ಅನ್ನ ಮಾಡಲಾಗಿದೆ. VPN ಬಳಸಿ ಇಮೇಲ್ ಕಳಿಸಿರುವಂಥದ್ದು ಬೆಳಕಿಗೆ ಬಂದಿದೆ. 6ರಿಂದ 7 ವಾಟ್ಸಪ್ ಅಕೌಂಟ್ ಅನ್ನ ಹೊಂದಿದ್ಲು ಈಕೆ. 6ರಿಂದ 7 ವಾಟ್ಸಪ್ ಅಕೌಂಟು ಅಂದರೆ 6ರಿಂದ 7 ನಂಬರ್ಗಳ ಮುಖಾಂತರ ಚಾಟ್ ಅನ್ನ ಮಾಡುವಂಥ ಕೆಲಸವನ್ನ ಕೂಡ ಮಾಡ್ತಾ ಇದ್ಲು. ಈ ಹಿಂದೆ ಚೆನ್ನೈ ಪೊಲೀಸರು ಈಕೆಯನ್ನ ಅರೆಸ್ಟ್ ಮಾಡಿದ್ರು. ಚೆನ್ನೈ ಪೊಲೀಸರಿಂದ ಒಂದ್ಸಲಿ ಅರೆಸ್ಟ್ ಕೂಡ ಆಗಿದ್ದಾಳೆ. ಅಲ್ಲೂ ಎಲ್ಲ ಬಾಂಬ್ ಬೆದರಿಕೆ ಇಮೇಲ್ ಅನ್ನ ಮಾಡ್ತಾ ಇದ್ಲಲ್ಲ. ಈಗ ಬೆಂಗಳೂರಿನ ಪೊಲೀಸರು ಈಕೆಯನ್ನ ಬಂಧಿಸಿದ್ದಾರೆ. ಬಾಂಬ್ ಬೆದರಿಕೆ ಇಮೇಲ್ ಅನ್ನ ಮಾಡಿರುವಂಥದ್ದು ಪತ್ತೆ ಆಗಿದೆ. ಆರೋಪಿತೆ ವಿರುದ್ಧ ಹಲವು ಠಾಣೆಯಲ್ಲಿ ಕೇಸ್ ದಾಖಲಾಗಿರುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್. ಈಕೆ ಬಗ್ಗೆ ಏನೇನೆಲ್ಲ ಮಾಹಿತಿ ಸಿಗ್ತಾ ಇದೆ? ಎಷ್ಟು ವರ್ಷಗಳಿಂದ ಈ ರೀತಿಯಾಗಿ ಮಾಡ್ತಾ ಇದ್ಲು? ಮತ್ತೆ ಅಂದ್ರೆ ಈಕೆ ಬೆಂಗಳೂರಿನಲ್ಲೇ ಇರುವಂಥದ್ದ ಅಥವಾ ಈಗ ಬೆಂಗಳೂರಿಗೆ ಏನಾದರೂ ಶಿಫ್ಟ್ ಆಗಿರುವಂಥದ್ದ? ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇಮೇಲ್ ಎಲ್ಲ ಮಾಡ್ತಾ ಇದ್ಲಲ್ಲ, ಬೆದರಿಕೆ ಹಾಕ್ತಾ ಇದ್ಲಲ್ಲ? ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಶಾಲೆ ಆದ್ರೆ ಪ್ರೈವೇಟ್ ಸ್ಕೂಲ್ಗಳಿಗೆ ಒಂದು ಬಾಂಬ್ ಥ್ರೆಟ್ ಇಮೇಲ್ ಮಾಡುವಂತ ಪ್ರಕ್ರಿಯೆ ಇದೆ. ಅದು ಬಹಳ ಪೊಲೀಸರಿಗೆ ಒಂದು ಚಾಲೆಂಜ್ ಆಗಿತ್ತು. ಅಂದ್ರೆ ಈಗ ಆ ಬಂಧನ ಮಾಡಿರುವಂತ ಲೇಡಿ ಏನಿದ್ದಾಳೆ, ಪ್ರಮುಖವಾಗಿ ಆಕೆಯನ್ನ ಈಗ ಗುಜರಾತ್ ಇಂದ ಬಾಡಿ ವಾರೆಂಟ್ ಮೂಲಕ ಕರ್ಕೊಂಡ್ ಬಂದಿರುವಂತದ್ದು. ಯಾಕಂದ್ರೆ ಅಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಮೇಲ್ಗಳನ್ನ ಮಾಡಿ ಅಲ್ಲಿ ಅರೆಸ್ಟ್ ಆಗಿದ್ದು. ಅದಕ್ಕೆ ಹಿಂದೆ ಚೆನ್ನೈನಲ್ಲೂ ಕೂಡ ಅರೆಸ್ಟ್ ಮಾಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈಕೆ VPN ಒಂದು ಇಂಟರ್ನೆಟ್ ಅನ್ನ ಬಳಸಿ ಅದರಲ್ಲಿ ಗೇಟ್ ಕೋಡ್ ಎಂಬ ಅಪ್ಲಿಕೇಶನ್ ಮೂಲಕವಾಗಿ ವರ್ಚುವಲ್ ಒಂದು ನಂಬರ್ ಅನ್ನ ಪಡ್ಕೊಂಡಿರುವಂತ ಈ ಆರೋಪಿ ಈಕೆ ಈ ಒಂದು ಮೇಲ್ಗಳನ್ನ ಕಳಿಸ್ತಾ ಇರ್ತದ್ದು. ಮೇಲ್ ಅಂದ್ರೆ ಪ್ರೈವೇಟ್ ಆಗಿ ಕಲಸಿಪಾಳ್ಯದಲ್ಲಿ ಒಂದು ಕೇಸ್ ಆಗಿತ್ತು, ಮತ್ತೆ ಈಸ್ಟ್ ಡಿವಿಷನ್ ಅಲ್ಲೂ ಕೂಡ ಒಂದು ಕೇಸ್ ಆಗಿತ್ತು. ಈ ಸಂಬಂಧಪಟ್ಟಂತೆ ಪೊಲೀಸರು ಪ್ರಕರಣದ ಮಾಡಿಕೊಂಡು ಒಂದು ಸ್ಪೆಷಲ್ SIT ಟೀಮ್ ಅನ್ನ ರಚನೆ ಮಾಡಿಕೊಂಡು ಈ ಕೇಸ್ ಅನ್ನ ಮಾಡಿದ ಸಂದರ್ಭದಲ್ಲಿ ಈಚೆನೆ ಒಂದು ಕೆಲಸವನ್ನ ಮಾಡ್ತಿರುವಂತದ್ದು ಗೊತ್ತಾಯ್ತು. ಆನಂತರ ಈಗ ಸೆನ್ ಪೊಲೀಸರು ಆಕೆನ ಈಗ ಬಾಡಿ ವಾರೆಂಟ್ ಮೂಲಕ ಇಟ್ಕೊಂಡ್ಬಂದು ಎಂಕ್ವೈರಿಯನ್ನ ಮಾಡುವಂತದ್ದು. ಈಕೆ ಮೂಲಕ ಗುಜರಾತ್ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಮತ್ತೆ ತೆಲಂಗಾಣ ಈಕೆ ಮೇಲೆ ಹೆಚ್ಚು ಕೇಸ್ಗಳೆಲ್ಲ ಹಾಕಿರುವಂತದ್ದು. ಆದ್ರೆ ಪೊಲೀಸರ ಎಂಕ್ವೈರಿ ಟೈಮ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಬೆಳಗ್ಗೆ ಬಂದಿರುವಂತದ್ದು. ಅಂದ್ರೆ ಪ್ರೀತಿ ಅಂದ್ರೆ ಆಕೆ ಲವ್ ಅನ್ನ ನಿರಾಕರಣೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಆಕೆಯ ಪ್ರಿಯಕರ ಇದ್ದಾರೆ. ಆಕೆ ಇಷ್ಟು ಫೆಬ್ರವರಿಯಲ್ಲಿ ಮದುವೆ ಆಗಿದ್ದ. ಆ ಕಾರಣಕ್ಕೋಸ್ಕರ ಆತನ ವಿರುದ್ಧವಾಗಿ ದ್ವೇಷವನ್ನ ತೀರಿಸ್ಕೊಳ್ಳೋಕೋಸ್ಕರ ಈ ರೀತಿಯ ಇಮೇಲ್ ಗಳನ್ನ ಮಾಡ್ತಾ ಇರುವಂತದ್ದು. ಈಕೆ ಆಲ್ರೆಡಿ ಇಂಜಿನಿಯರಿಂಗ್ ಆಗಿ ವರ್ಕ್ ಅನ್ನ ಮಾಡ್ತಾ ಇದ್ಲು. ಅದನ್ನ ಪ್ರೊಫೆಷನಲ್ ಕೆಲಸ ಮಾಡೋದನ್ನ ಬೇರೆ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡಿಕೊಂಡು ಈ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇರುವಂತದ್ದು ಪೊಲೀಸರ ಎಂಕ್ವೈರಿ ಟೇಬಲ್ ಗೊತ್ತಾಗಿರುವಂತದ್ದು. ಮತ್ತೆ ಗುಜರಾತದ ವಿಮಾನ ದುರಂತದ ವಿಚಾರವನ್ನು ಕೂಡ ಆ ಬಗ್ಗೆ ಕೂಡ ಸ್ಪಷ್ಟನೆ ಅಲ್ಲ, ಅಂದ್ರೆ ಒಂದು ಕ್ಲಾರಿಟಿ ಆಗಿ ಇಮೇಲ್ ಎಲ್ಲ ಅದನ್ನ ಕಂಟೆಂಟ್ ಅನ್ನ ಇಟ್ಕೊಂಡು ಕೆಲಸವನ್ನ ಈಗ ಸದ್ಯ ಆಕೆಯನ್ನ ಪೊಲೀಸರು ಕೂಡ ಎಂಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈಕೆ ಇದೇ ಕೆಲಸ ಮಾಡ್ತಾ ಇದ್ದ ಬೇರೆ ಏನಾದ್ರು ಬೇರೆ ಎಲ್ಲೆಲ್ಲಿ ಕಳಿಸ್ತಾಳೆ ಅನ್ನೋದ್ರ ಬಗ್ಗೆ ಎಂಕ್ವೈರಿಯನ್ನ ಕೂಡ ಮಾಡ್ತಾ ಇರುತ್ತೆ. ಸದ್ಯ ಈಗ
ಬಾಡಿ ವಾರೆಂಟ್ ಮೂಲಕ ಈಗ ಆಕೆಯನ್ನ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಬಟ್ ಟೋಟಲ್ 11 ರಾಜ್ಯಗಳಲ್ಲಿ ಉಸಿರಿ ಒಂದು ಇಮೇಲ್ ಕಳಿಸಿರುವಂತದ್ದು ಗೊತ್ತಾಗಿದೆ. ಮತ್ತೆ ಈಕೆ ರೋಬೋಟಿಕ್ ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡ್ತಾ ಇತ್ತು. ಅದರಲ್ಲಿ ಪ್ರಭಾಕರ್ ಅನ್ನೋರನ್ನ ಲವ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ ಮಾಡಿದಂತೂ ಗೊತ್ತಾಗಿದೆ. ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಪೃಥ್ವಿರಾಜ್. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಬ್ಬಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ 8 ದಿನಗಳಿಂದ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆ ಕಿಚ್ಚು ಜೋರಾಗಿ ದಗದಗಿಸ್ತಾ ಇದೆ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಎಲ್ಲಿದ್ದಾರೆ ಎನ್ನುವಂತ ಪ್ರಶ್ನೆ. ರೈತರ ಪ್ರತಿಭಟನೆ ಸಕ್ಕರೆ ಸಚಿವರಿಗೆ ಕಾಣ್ತಾ ಇಲ್ವಾ? ಸಕ್ಕರೆ ಸಚಿವರಿಗೆ ಸಕ್ಕರೆ ಕಾರ್ಖಾನೆಗಳೇ ಮುಖ್ಯನಾ? ಅಲ್ಲಿನ ಪ್ರಭಾವಿಗಳ ಒತ್ತಡಕ್ಕೆ ಮಣಿದಿದ್ದಾರ ಅಥವಾ ಧೈರ್ಯ ಇಲ್ವಾ ಅಲ್ಲಿಗೆ ಹೋಗೋದಕ್ಕೆ, ಅವ್ರನ್ನ ಮಾತಾಡಿಸ್ಲಿಕ್ಕೆ, ಮನವೊಲಿಸ್ಲಿಕ್ಕೆ, ಏನಿದೆ ವಸ್ತುಸ್ಥಿತಿ ಅಂತ ತಿಳಿಸೋದಕ್ಕೆ? ಕಬ್ಬು ಬೆಳೆಗಾರರ 8 ದಿನಗಳ ಹೋರಾಟ ಕಾಣ್ತಾನೆ ಇಲ್ವಾ ಈ ಇಲಾಖೆ ಸಚಿವರಿಗೆ? ನಿಮ್ಮ ಕೈಲಿ ಆಗೋದಿಲ್ಲ ಅಂದ್ರೆ ಯಾಕೆ ಇಟ್ಕೊಂಡು ಕೂತಿದ್ದೀರಾ ಆ ಇಲಾಖೆಯನ್ನ? ರೈತರು ಇನ್ನೆಷ್ಟು ದಿನ ಪ್ರತಿಭಟನೆ ಮಾಡಬೇಕು? ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಎಲ್ಲಿದ್ದಾರೆ? ಅವರೇ ಉತ್ತರ ಕೊಡ್ಬೇಕೀಗ ಎಲ್ಲಿದ್ದಾರೆ ಅಂತ. ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಾ ಇದ್ರು ಕೂಡ ಕಾಣಿಸ್ತಾನೆ ಇಲ್ಲ ಈ ಸಚಿವ. ಅಷ್ಟೆಲ್ಲ ಪಾಪ ರೈತರು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ರಾತ್ರಿ ಎಲ್ಲ ಅಲ್ಲೇ ಊಟ ನಿದ್ದೆ ರೋಡಲ್ಲೇ ಎಲ್ಲವೂ ಕೂಡ ಆಗ್ತಾ ಇದೆ. ಇದು ಬೆಳಗಾವಿಯಿಂದ ಚಿಕ್ಕೋಡಿ, ಚಿಕ್ಕೋಡಿಯಿಂದ ಬಾಗಲಕೋಟೆ, ಬಾಗಲಕೋಟೆಯಿಂದ ವಿಜಯಪುರ, ಈಗ ಹಾವೇರಿಯಲ್ಲೂ ಕೂಡ ಪ್ರತಿಭಟನೆ ಶುರುವಾಗ್ತಾ ಇದೆ. ದಿನೇ ದಿನೇ ವ್ಯಾಪಿಸ್ತಾ ಇದೆ ಎಲ್ಲ ಜಿಲ್ಲೆಗಳಿಗೂ ಕೂಡ. ಆದರೂ ಕೂಡ ಹೋಗಿ ಮಾತನಾಡ್ತಾ ಇಲ್ಲ ಶಿವಾನಂದ ಪಾಟೀಲ್ ಅವರು, ಸಕ್ಕರೆ ಸಚಿವ. ಇದ್ದೇನು ಪ್ರಯೋಜನ ಇವಾಗ ಆ ಇಲಾಖೆಯಲ್ಲಿ? ಓಕೆ, ಇದ್ರ ಬಗ್ಗೆ ಒಂದು ಸೂಚನೆ ಕೊಡಬೇಕಾಗಿತ್ತಲ್ಲ ಮುಖ್ಯಮಂತ್ರಿಗಳು. ಮಾತನಾಡಿದ್ರು ಸುಮ್ಮನಾದ್ರು ಮುಖ್ಯಮಂತ್ರಿಗಳು. ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನ ಕಳಿಸ್ತೀವಿ ಅಂತಂದ್ರು. ಯಾವ ಜಿಲ್ಲಾ ಉಸ್ತುವಾರಿ ಸಚಿವ ಎಲ್ಲೋಗಿದ್ದಾರೆ? ಯಾರನ್ನು ಮಾತನಾಡಿಸಿದ್ದಾರೆ? ಮುಖ್ಯಮಂತ್ರಿಗಳ ಮಾತಿಗೂ ಬೆಲೆ ಇಲ್ಲ, ಮುಖ್ಯಮಂತ್ರಿಗಳ ಮಾತಿಗೆ ಕಿಮ್ಮತ್ತೇ ಇಲ್ಲ. ಅವ್ರ ಸಚಿವರೇ ಕೇಳ್ತಾ ಇಲ್ಲ. ಬೆಳಗಾವಿಯಲ್ಲಿ 8ನೇ ದಿನದ ಕಬ್ಬು ಬೆಳೆಗಾರರ ಕಿಚ್ಚು, ಸಂಧಾನ ವಿಫಲ ಆಯಿತು. ರೈತರ ಹೋರಾಟ ಮತ್ತಷ್ಟು ತೀವ್ರ ಆಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಇಂದು ಸಂಜೆವರೆಗೂ ಡೆಡ್ಲೈನ್ ಅನ್ನ ಕೊಡಲಾಗಿದೆ. ಇವತ್ತು ಸಂಜೆ 8 ಗಂಟೆ ಒಳಗಾಗಿ ನಮ್ಮ ಮನವಿ ಏನಿದೆ ಅದನ್ನು ಪುರಸ್ಕರಿಸಬೇಕು, 3,500 ರೂಪಾಯಿಯನ್ನ ಫಿಕ್ಸ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಇಲ್ಲ ಅಂದ್ರೆ ಗುರ್ಲಾಪುರದಲ್ಲಿ ಹೋರಾಟ ಮುಂದುವರಿಸಿ ಹೆದ್ದಾರಿಯನ್ನ ಬಂದ್ ಮಾಡುವಂತ ಎಚ್ಚರಿಕೆ. ರೈತರ ಹೋರಾಟಕ್ಕೆ ಕರವೇ ಶಿವರಾಮೇಗೌಡ ಬಣ ಸಾಥ್ ಕೊಟ್ಟಿದೆ. ಕಬ್ಬಿಗೆ 3,500 ರೂಪಾಯಿ ಬೆಲೆ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಂಜೆಯೊಳಗೆ ಬೇಡಿಕೆ ಈಡೇರದಿದ್ರೆ ಹೋರಾಟ ತೀವ್ರ ಆಗುತ್ತೆ. ಬೇಡಿಕೆ ಈಡೇರದಿದ್ರೆ ನಾಳೆ ಹೆದ್ದಾರಿ ಬಂದ್ನ ಎಚ್ಚರಿಕೆಯನ್ನ ಕೊಡಲಾಗಿದೆ. ದರ ನಿಗದಿ ಸಂಬಂಧ ಕ್ಯಾಬಿನೆಟ್ನಲ್ಲೂ ಕೂಡ ಮಹತ್ವದ ಚರ್ಚೆ. ಏನ್ ತೀರ್ಮಾನ ಮಾಡಲಾಗುತ್ತೆ ಕಾದ್ ನೋಡ್ಬೇಕು. ಆ ಕ್ಯಾಬಿನೆಟ್ನಲ್ಲೇ ಒಂದು 4-5 ಜನ ಇದ್ದಾರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರುಗಳು. ಒಬ್ಬರದ ಇಬ್ಬರದ ಇರೋದು. ಸತೀಶ್ ಜಾರಕಿಹೊಳಿ ಅವರದಿದೆ, SS ಮಲ್ಲಿಕಾರ್ಜುನ್ ಅವರದಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದಿದೆ, MB ಪಾಟೀಲ್, ಈ ರೀತಿಯಾಗಿ ಸಚಿವರುಗಳದ್ದು ಕೂಡ ಇದೆ ಅಲ್ಲಿ ಕಾರ್ಖಾನೆಗಳು. ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗೊಂಡಿದ್ದು. ನ್ಯೂಸ್ 18 ಜೊತೆ ರೈತ ಸಂಘದ ಅಧ್ಯಕ್ಷ ಚೂನಪ್ಪ ಪೂಜಾರಿ ಅವರು ಮಾತನಾಡಿದ್ದಾರೆ. ಇಂದು ಸಂಜೆವರೆಗೂ ಅವಕಾಶ ಕೊಟ್ಟಿದ್ದೇವೆ, ಸಂಜೆಯ ಒಳಗಾಗಿ ತೀರ್ಮಾನ ಮಾಡಬೇಕು, ಇಲ್ಲವಾದಲ್ಲಿ ನಾಳೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕ್ರಾಂತಿ ನಡೆಯಲಿದೆ ಅಂತ ಹೇಳಿದ್ರು. ಕಾರ್ಖಾನೆಯವರು ಈಗಾಗಲೇ ನಾವು 3,500 ಬೇಡಿಕೆ ಇಟ್ಟಿದ್ದೀವಿ. ಅವರ ಈ ರೈತ ಸಂಘ ಹೋರಾಟದಿಂದ 200 ರೂಪಾಯಿ ಕೊಡ್ತು ಅಂತೇಳಿ ಬಂದರು. ಅಲ್ಲಿ ಯಾವುದು ಕೂಡ ಇವತ್ತ ಸರ್ಕಾರದ ಮುಖ್ಯಮಂತ್ರಿ ಆಗಲಿ ಶುಗರ್ ಮಂತ್ರಿ ಆಗಲಿ ಪಾತ್ರ ಇಲ್ಲ. ಈ ಹೋರಾಟಕ್ಕೆ ಮಾಡೋದು ಇಲ್ಲಿ ಜಿಲ್ಲಾಧಿಕಾರಿ ಅವರು ಇಲ್ಲಿರ್ತಕ್ಕಂಥ ಹಲವಾರು ಮುಖಂಡರು ಕೂಡಿ 200 ರೂಪಾಯಿಗೆ ಬಂದಾರ. ಇನ್ನ 200 ರೂಪಾಯಿ ಕೊಡಬೇಕು ಅವ್ರ ಕಾರ್ಖಾನೆಯವರ. ಅವರು ಮಂಡತನ ಹಚ್ಚತ್ತಾರ. ನಾವು ಒಂದು 10 ಪೈಸೆ ಕೊಡಕ್ಕಾಗುದಿಲ್ಲ, ನಮಗೆ ನೀಗುದಿಲ್ಲ ಅನ್ನುವಂತ ಮಂಡತನ ಮಾಡತ್ತಾರೋ. ಮಂಡತನ ಅವ್ರು ಏನಾದ್ರು 200 ರೂಪಾಯಿ ಕೊಡ್ಲಿಲ್ಲ ಅಂದ್ರ ನನ್ನ ರೈತ ದೇವರುಗಳು ಅವ್ರ ಹಣಿಬಾರನ್ನ ಬರೀತಾರೆ. ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರ ಮೇಲೆ ಅವ್ರ ಭವಿಷ್ಯ ಐತೆ. ಅವ್ರು 200 ರೂಪಾಯಿ ಕೊಟ್ಟರು. ಕಬ್ಬು ಬೆಳೆಗಾರರ ಬೇಡಿಕೆ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ ಅಂತ ಕ್ಯಾಬಿನೆಟ್ ಸಭೆಗೂ ಮುನ್ನ ಸತೀಶ್ ಜಾರಕಿಹೊಳಿ ಅವರ ಮಾತು. ಬಳಿಕ ಸಿಎಂ ನೇತೃತ್ವದಲ್ಲಿ ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ಒಬ್ಬರೇ ಒಬ್ಬ ರೈತನನ್ನ ಮಾತನಾಡಿಸಿಲ್ಲ ಸತೀಶ್ ಜಾರಕಿಹೊಳಿ ಅವರಲ್ಲಿ ಹೋಗಿ. ಅವರ ಮನೆಯಿಂದ ಒಂದು 20 ಕಿಲೋಮೀಟರ್ ದೂರ ಅಷ್ಟೇ ಗುರ್ಲಾಪುರ, ಪ್ರತಿಭಟನೆ ಆಗ್ತಾ ಇರುವಂತ ಜಾಗ. ಮಹಾರಾಷ್ಟ್ರ ರೀತಿ ಬೆಲೆ ನಿಗದಿ ಮಾಡಲಿಕ್ಕೆ ಆಗೋದಿಲ್ಲ, ಇದರಲ್ಲಿ ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲು ಇದೆ ಅಂತ ಹೇಳಿದ್ರು. ಅವನ್ನೆಲ್ಲ ಒಪ್ಸಿ ಇದು 3,200 ಒಪ್ಸಿದ್ವಿ ಅವ್ರಿಗೆ.
ಇನ್ನೂರಿಗೆ ಒಪ್ಪಿಸಿದ್ವಿ ಎಲ್ಲರೂ ಕೂಡಿ. ಎಲ್ಲರೂ ಕಡಿಮೆ ಇದ್ರು ಕೂಡ ನಾವು ಅವ್ರನ್ನ ಎಲ್ಲ ಕಬ್ಬಿನ ಬೆಳೆಗಾರರು, ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಹಿತದೃಷ್ಟಿಯಿಂದ 3200 ಒಪ್ಪಿಸಿದ್ವಿ ಎಲ್ಲರಿಗೂ. ಈಗ ಅದನ್ನು ರೈತ ಸಂಘಟನೆಗಳು ಒಪ್ತಾ ಇಲ್ಲ. ಸೊ ಅದಕ್ಕೆ ಮತ್ತೆ ಅದು ಅಲ್ಲೇ ಅಷ್ಟಕ್ಕೆ ನಿಂತಿದೆ. ಇನ್ನೇನಾದರೂ ಸರ್ಕಾರ ತೀರ್ಮಾನ ಮಾಡಬೇಕು. ನಾವು ಮಹಾರಾಷ್ಟ್ರನ ತೋರಿಸ್ಲಿಕ್ಕೆ ಆಗೋಲ್ಲ, ಯಾಕೆ ಮಹಾರಾಷ್ಟ್ರ ಹೇಳಿಲ್ಲ, ರಿಕವರಿ ಜಾಸ್ತಿ ಇದೆ ಅವ್ರದ್ದು. ಸೊ ನಮ್ಮ ಕಾರ್ಖಾನೆನೂ ಉಳಿಬೇಕು, ರೈತರು ಕೂಡ ಉಳಿಬೇಕು, ಎರಡೂ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಹಿತ್, ಇವತ್ತು ಯಾವ ರೀತಿಯಾಗಿ ಪ್ರತಿಭಟನೆ ಮುಂದುವರೆದಿದೆ? ಎಚ್.ಕೆ. ಪಾಟೀಲ್ ಅವರು ನಿನ್ನೆ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಒಂದು ನಿಯೋಗ ಬನ್ನಿ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡೋಣ ಅಂತ ಹೇಳಿದ್ರು. ಏನಾದರೂ ನಿಯೋಗ ಹೋಗುವಂಥ ಸಾಧ್ಯತೆ ಇದೆಯಾ? ಎಷ್ಟು ಟೈಮ್ವರೆಗೂ ಡೆಡ್ಲೈನ್ ಇರುವಂಥದ್ದು ಅಂತ, ವಾಟ್ ನೆಕ್ಸ್ಟ್ ಅಂತ? ಪೃಥ್ವಿ, ಇವತ್ತು 8ನೇ ದಿನ. ಇವತ್ತು 8ನೇ ದಿನವೂ ಕೂಡ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು, ಕರವೇ ಆಗಿರ್ಬೋದು, ಮಠಾಧೀಶರಾಗಿರ್ಬೋದು, ಇವತ್ತು ಎಬಿಒಪಿ ಆಗಿರ್ಬೋದು, ಇವತ್ತು ಮೆಡಿಕಲ್ ಕಾಲೇಜಿನ ಸಂಘಗಳಾಗಿರ್ಬೋದು, ಎಲ್ಲರೂ ಕೂಡ ಇವತ್ತು ಬಹಿರಂಗವಾಗಿ ರೈತರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ಒಂದು ರೀತಿ ಹೋರಾಟದ ಕಿಚ್ಚು ಇವತ್ತು ಡೇ ಬೈ ಡೇ ಹೆಚ್ಚೇ ಆಗ್ತಾ ಇದೆ, ಹೊರತಾಗಿ ಕಡಿಮೆ ಏನಾಗ್ತಾ ಇಲ್ಲ. ಸೊ ಇವತ್ತು ಕೂಡ ಸುಮಾರು 30,000ಕ್ಕೂ ಹೆಚ್ಚಿನ ರೈತರು ಬಂದು ಈಗ ಬೀದಿಯಲ್ಲಿ ಪ್ರತಿಭಟನೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಸೊ ಇನ್ನು ನಿನ್ನೆ ಎಚ್.ಕೆ. ಪಾಟೀಲ್ ಅವರು ಬಂದಂತ ಸಂದರ್ಭದಲ್ಲಿ ಸಮಾಧಾನಕರವಾದಂತಹ ವಿಚಾರಗಳು ಹೊರಹೊಮ್ಮುತ್ತವೆ ಅನ್ನುವಂಥ ನಿರೀಕ್ಷೆ ಎಲ್ರಿಗೂ ಕೂಡ ಇತ್ತು. ಆದರೆ ಯಾವಾಗ ಅವರು ಬೆಂಗಳೂರಿಗೆ ಬನ್ನಿ ಅನ್ನುವಂಥ ಮಾತನ್ನ ಎತ್ತಾರೋ ಆಗ ರೈತ ಸಂಘಟನೆಗಳು ಹಿಂದೆ ಸರಿದಿರ್ತಕ್ಕಂಥದ್ದು. ಯಾಕಂತಂದ್ರೆ ಇದು ಒಂದ್ ರೀತಿ ನಮ್ಮ ಸಂಘಟನೆಯನ್ನ, ನಮ್ಮ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನ ನಡೀತಾ ಇದೆ. ನಮ್ಮನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಇಲ್ಲಿನ ಹೋರಾಟವನ್ನ ದಿಕ್ಕು ತಪ್ಪಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಬೆಂಗಳೂರಿಗೆ ಬರಲ್ಲ. ನಮ್ಮ ಬೇಡಿಕೆ ಸಿಂಪಲ್ ಆಗಿದೆ, ನೀವು ಚರ್ಚೆ ಮಾಡಿ ಅದಕ್ಕೆ ಎಸ್ ಆರ್ ನೋ ಅನ್ನುವಂಥದ್ದು ಉತ್ತರ ಬರಬೇಕು ಅನ್ನುವಂಥದ್ದು ಇವರು ಒಂದೇ ಬೇಡಿಕೆನ ಇಟ್ಕೊಂಡು ಕೂತಿರ್ತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ಎಚ್.ಕೆ. ಪಾಟೀಲ್ ಅವರು ಎಷ್ಟೇ ಕರೆದ್ರು ಕೂಡ ಅವರು ಬರಲ್ಲ ಅಂತೇಳಿ ಸರಾಸಗಟವಾಗಿ ಹೇಳಿದ್ದಾರೆ. ಸೊ ಇವತ್ತು ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಮಂತ್ರಿಗಳು ಬರ್ತಾರೆ, ಹಾಗೆ ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿ ಅಲ್ಲೇ ಏನು ಸಕ್ಕರೆ ಇವತ್ತು ಕಾರ್ಖಾನೆ ಮಾಲೀಕರಿದ್ದಾರೆ ಅವ್ರ ಮೇಲೆ ನೀವು ಜಿಲ್ಲಾಧಿಕಾರಿ ಮೂಲಕ ಪ್ರೆಷರ್ ಹಾಕಿ ಸೊ ಹೇಗಾದ್ರೂ ಮಾಡಿ ನಮ್ಮ ಬೇಡಿಕೆಯನ್ನು ಒಪ್ಪಿಸಿ. ಅದರ ಜೊತೆಗೇನೆ ಇವತ್ತು ಸರ್ಕಾರಕ್ಕೆ ಪ್ರತಿ ಟನ್ ಕಬ್ಬಿಗೆ 5,000 ರೂಪಾಯಿ ತೆರಿಗೆನ ಕಟ್ತಾ ಇದೀವಲ್ಲ, ಆ ತೆರಿಗೆ ಹಣದಲ್ಲಿ ಆದ್ರೂ ನಮಗೆ ನೀವು ಕೊಡಬೇಕಲ್ಲ ಅನ್ನುವಂಥ ಬೇಡಿಕೆ ಇವತ್ತು. ಯಾಕಂದ್ರೆ 5,000 ರೂಪಾಯಿ ನೀವು ತೆರಿಗೆ ಹಣನ ತಗೊಳ್ತಾ ಇದ್ರೆ ನಾವು ಏನು ಎಲ್ಲವನ್ನು ಒಕ್ಕಿ ಬಿಕ್ಕಿ ನಾವು ಇವತ್ತು ಮಾಡ್ತಾ ಇದೀವಿ. ನೀವು ಸರ್ಕಾರ ಏನಿಲ್ಲದ ತೆರಿಗೆ ತಗೊಳ್ತಾ ಇದೆ, ಅದರ ತೆರಿಗೆ ಹಣದಲ್ಲಿ ಒಂದು 10,000 ಕೋಟಿ ನಮ್ಮ ಕಬ್ಬು ಬೆಳೆಗಾರರಿಗೋಸ್ಕರ ಮೀಸಲಿಡಿ. ಸೊ ಇವತ್ತು ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ. ಸೊ ನೋಡೋಣ, ಇವತ್ತು ಸಂಜೆ 5 ಗಂಟೆವರೆಗೂ ಕೂಡ ಇವತ್ತು ರೈತರು ಶಾಂತ ರೀತಿಯಾಗಿ ಕಾಯ್ತಾ ಇದ್ದಾರೆ. ಸೊ 5 ಗಂಟೆ ನಂತರ ಇವತ್ತು ಖಂಡಿತವಾಗ್ಲೂ ತೀರ್ಮಾನ ಮಾಡ್ತಾರೆ. ಈಗಾಗಲೇ ಅವರು ಘೋಷಣೆ ಕೂಡ ಮಾಡಿದ್ದಾರೆ, ನಾಳೆಯಿಂದ ಏನೇ ಇದ್ರು ನಮ್ಮ ಹೋರಾಟ ರಾಷ್ಟ್ರೀಯ ಹೆದ್ದಾರಿ ಇಲ್ಲೇ ಇರುತ್ತೆ, ಗುರ್ಲಾಪುರ ಕೂಡ ಬಿಟ್ಕೊಡಲ್ಲ, ಇಲ್ಲೂ ಕೂಡ ನಾವು ಹೋರಾಟ ಮಾಡ್ತೀವಿ, ಅದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಕೂಡ ಬಂದ್ ಮಾಡ್ತೀವಿ ಅನ್ನುವಂತ ಕರೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಕರೆಗೆ ಹೋಗೋಟಿರ್ತಕ್ಕಂತ ಏನು ಜಿಲ್ಲೆಯಲ್ಲಿರ್ತಕ್ಕಂಥ ಮಠಾಧೀಶರಿದ್ದಾರೆ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೂ ಕೂಡ ಈಗ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಪೃಥ್ವಿ.